ಕೆಲವು ಚಾನೆಲ್ಗಳಲ್ಲಿ ಶೂಟಿಂಗ್ ಮಾಡಿದ್ಮೇಲೆ ಮತ್ತೆ ಡಬ್ಬಿಂಗಿಗೂ ಕರೀತಾರಲ್ವಾ? ಉದಯ ಟಿವಿ ಮಾತ್ರ ಒಂದು ಸಿಸ್ಟಮ್ ಇದೆ ಸರ್. ಬೇರೆ ಯಾವ ಚಾನಲ್ ಇಲ್ಲ. ಉದಯದಲ್ಲಿ ಮಾತ್ರ ಮೊದಲಿಂದ ಅವರ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ಡಬ್ಬಿಂಗ್ ಹೋಗಬೇಕಾಗುತ್ತೆ. ಸೀರಿಯಲ್ ಮಾಡಿದ್ಮೇಲೆ ಅಲ್ಲಿ ಏನ್ ಮಾತಾಡಿರ್ತೀರೋ ಅದೇ ರೆಕಾರ್ಡ್ ಆಗಿರುತ್ತೆ. ಇಲ್ಲ ಡಬ್ಬಿಂಗ್ ಮಾಡಲೇಬೇಕು. ಅದು ಮೊದಲೇ ಮಾತಾಡ್ಕೊಳ್ತಾರೆ. ನಾವು ಕಲಾವಿದನ ಹೋದಾಗ ಡಬ್ಬಿಂಗ್ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಇಲ್ಲ ನಾವು ತುಂಬಾ ಬಿಸಿ ಇದೀವಿ ಅನ್ಕೊಳ್ಳಿ, ಅಕಸ್ಮಾತ್ ಕೆಲವರು ಮಾಡ್ತಾರೆ. ಅವ್ರು ಡಬ್ಬಿಂಗ್ ಬರಕ್ಕೆ ಟೈಮ್ ಇಲ್ಲ ಅನ್ಕೊಳ್ತಾರೆ. ಅವಾಗ ಅವ್ರದ್ದೇ ಒಪ್ಪಿಸ್ಕೊಳ್ತಾರೆ. ಆಯ್ತು ನೀವು ಕ್ಯಾರೆಕ್ಟರ್ ಮಾಡಿ ಡಬ್ಬಿಂಗ್ ಬೇರೆ ಹತ್ರ ಮಾಡಿಸ್ತೀವಿ. ಬಟ್ ಸರ್, ಆವಾಗ ನಿಮ್ಮ ಕಾಲದಲ್ಲಿ ನೀವು ಹೇಳಿದಾಗ ಟ್ರಾಫಿಕ್ ಇರ್ಲಿಲ್ಲ. ಹೌದು ಸರ್, ಹೌದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ತುಂಬಾ ಖುಷಿ ಆಗ್ತಾ ಇತ್ತು. ಈಗ ಸರ್ ಇವ್ರು ಏನ್ ಮಾಡ್ತಾರೆ, ಇವ್ ನಮ್ಗೆ ಅಂದ್ರೆ ನಾನು ಹೇಳಿದಾಗೆ ಶಿಫ್ಟ್ ಅನುಕೂಲ ಇರ್ತಾ ಇತ್ತು. ಸೊ ಸಂಜೆ ಸಮಯನ ನಾವು ಅದನ್ನ ತೊಡಸ್ಕೊತಾ ಇದ್ವಿ. ಇವ್ರಿಗೆ ಹಾಗಲ್ಲ, ಇವ್ರಿಗೆ ಬೇರೆ ತರ ಟೈಮಿಂಗ್ಸ್ ಇರುತ್ತೆ. ಇವ್ರಿಗೆ ನಮ್ದೆಲ್ಲ 8 hours ಡ್ಯೂಟಿ. ಹೌದು, ಇವ್ರದ್ದು ಆಲ್ಮೋಸ್ಟ್ ಎನಿ ಟೈಮ್ ಡ್ಯೂಟಿ ಅವ್ರಿಗೆ. ಬಟ್ ವೀಕೆಂಡ್ ಇರುತ್ತಲ್ಲ ಸರ್, ಶನಿವಾರ ಭಾನುವಾರ, ಹೌದು, ಆ ರಜಾ ದಿನಗಳಿಗೆ ಉಪಯೋಗಿಸ್ಕೊಳ್ತಾರೆ. ನನ್ನ ಮಗ ನಾಟಕ ಬರೀತಾನೆ, ಆಕ್ಟ್ ಮಾಡ್ತಾನೆ, ಡೈರೆಕ್ಟ್ ಮಾಡ್ತಾನೆ. ಇವತ್ತು ಕೂಡ ಊರ್ನ ನಂಟಿದ್ಯಾ? ಸರ್ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹೊಸಹಳ್ಳಿ ಹೋಗಿ ಬರ್ತೀವಿ ಸರ್. ಕಡಿಮೆ. ಈಗ ನಿಮ್ಮನ್ನ ನೋಡ್ಬಿಟ್ಟು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಜನ ಕರಿತಾ ಇರ್ತಾರ ನಿಮ್ಮನ್ನ? ತುಂಬಾ ಕರಿತಾ ಇರ್ತಾರೆ ಸರ್. ಇತ್ತೀಚೆಗಂತೂ ತುಂಬಾ ಕಾರ್ಯಕ್ರಮ. ನನ್ನ ಸ್ನೇಹಿತರುಗಳೇ ಹೇಳ್ತಾ ಇರ್ತಾರೆ, ಶೂಟಿಂಗ್ ಇಂದ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಇರ್ತೀರಿ ನೀವು ಅಂತ ಹೇಳಿ. ತುಂಬಾ ಹೊರಗಡೆ ಊರುಗಳಿದಾರೆ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕರಿತಾ ಇರ್ತಾರೆ. ಬೆಂಗಳೂರಿನಲ್ಲೂ ಅಷ್ಟೇ. ಮೈಸೂರಂತೂ ತಿಂಗಳಲ್ಲಿ 3 ಸರಿ ಮೈಸೂರು ಕಾರ್ಯಕ್ರಮ ಹೋಗ್ತೀವಿ. ಸರ್, ಕೆಲವು ಚಾನೆಲ್ಗಳಲ್ಲಿ ಶೂಟಿಂಗ್ ಮಾಡಿದ್ಮೇಲೆ ಮತ್ತೆ ಡಬ್ಬಿಂಗಿಗೂ ಕರೀತಾರಲ್ವಾ? ಉದಯ ಟಿವಿ ಮಾತ್ರ ಒಂದು ಸಿಸ್ಟಮ್ ಇದೆ ಸರ್. ಹೌದು, ಬೇರೆ ಯಾವ ಚಾನಲ್ ಇಲ್ಲ. ಉದಯದಲ್ಲಿ ಮಾತ್ರ ಮೊದಲಿಂದ ಅವರ ಪ್ರೊಸೀಜರ್ ಮಾಡ್ಕೊಂಡಿದ್ದಾರೆ. ಡಬ್ಬಿಂಗ್ ಹೋಗಬೇಕಾಗುತ್ತೆ. ಅದು ಇಲ್ಲ ಅಂದ್ರೆ ನೀವು ಸೀರಿಯಲ್ ಮಾಡಿದ್ಮೇಲೆ ಅಲ್ಲಿ ಏನ್ ಮಾತಾಡಿರ್ತೀರೋ ಅದೇ ರೆಕಾರ್ಡ್ ಆಗಿರುತ್ತೆ. ಇಲ್ಲ ಡಬ್ಬಿಂಗ್ ಮಾಡಲೇಬೇಕು. ಅದು ಮೊದಲೇ ಮಾತಾಡ್ಕೊಳ್ತಾರೆ. ನಾವು ಕಲಾವಿದನ ಹೋದಾಗ ಡಬ್ಬಿಂಗ್ ನೀವು ಮಾಡಲೇಬೇಕು ಅಂತ ಹೇಳ್ತಾರೆ. ಇಲ್ಲ ನಾವು ತುಂಬಾ ಬಿಸಿ ಇದೀವಿ ಅನ್ಕೊಳ್ಳಿ, ಅಕಸ್ಮಾತ್ ಕೆಲವರು ಮಾಡ್ತಾರೆ. ಅವ್ರು ಡಬ್ಬಿಂಗ್ ಬರಕ್ಕೆ ಟೈಮ್ ಇಲ್ಲ ಅನ್ಕೊಳ್ತಾರೆ. ಅವಾಗ ಅವ್ರದ್ದೇ ಒಪ್ಪಿಸ್ಕೊಳ್ತಾರೆ. ಆಯ್ತು ನೀವು ಕ್ಯಾರೆಕ್ಟರ್ ಮಾಡಿ ಡಬ್ಬಿಂಗ್ ಬೇರೆ ಹತ್ರ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು. ಈಗ ನಾನು ತುಂಬಾ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಸರ್. ಡಬ್ಬಿಂಗ್ ನಿಮ್ಗೆ ತುಂಬಾ ತೊಡಸ್ಕೊಂಡಿದ್ದೀನಿ ಸರ್. ಈಗ ನಾನು ತುಂಬಾ ತೊಡಸ್ಕೊಂಡಿದ್ದೀನಿ ಸರ್. ಅದು ಒಂದು ಕಾಲದಲ್ಲಿ ಡಬ್ಬಿಂಗ್ ಹೇಳಬೇಕು ಅಂದ್ರೆ ಡಬ್ಬಿಂಗ್ ಸೀರಿಯಲ್ಗಳು ಬಂತಲ್ಲ ಸರ್ ಅವಾಗ. ಹೌದು, ಅವಾಗ ಕೆಲವಾರು ವರ್ಷಗಳ ಹಿಂದೆ ಹೌದು ನಮ್ಮ ಕಲಾವಿದರೆಲ್ಲ ಸ್ಟ್ರೈಕ್ ಮಾಡಿದ್ರು. ಜ್ಞಾಪಕ ಇರ್ಬೋದು ನಿಮ್ಗೆ. ಹೌದು, ಹೌದು. ಡಬ್ಬಿಂಗ್ ಸೀರಿಯಲ್ ಬೇಡ, ಕಲಾವಿದರಿಗೆ ಅವಕಾಶದ ಕೊರತೆ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟ್ರೈಕ್ ಎಲ್ಲ ಮಾಡಿದ್ರು ಅವಾಗ. ಅದು ಈಗಲೂ ಎಷ್ಟೋ ಜನ ನಮ್ಮ ಕಲಾವಿದರ ಮೇಲೆ, ನಮ್ಮ ನಿರ್ಮಾಪಕರ ಮೇಲೆ, ನಿರ್ದೇಶಕರ ಮೇಲೆ ಕೇಸ್ಗಳು ನಡೀತಾ ಇದೆ. ಅದಕ್ಕೆ ಸಂಬಂಧ ಸ್ಟ್ರೈಕ್ ಮಾಡಿದ್ದು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಆಯ್ತಂತೆ, ಏನೋ ಡಬ್ಬಿಂಗ್ ನ ಅಕ್ಸೆಪ್ಟ್ ಮಾಡಬೇಕು ಅಂದ್ಬಿಟ್ಟು. ಆಯ್ತು. ಆಮೇಲೆ ಡಬ್ಬಿಂಗ್ ಸೀರಿಯಲ್ ಬರ್ತಾ ಇದೆ. ಕೋವಿಡ್ ಟೈಮಲ್ಲಿ ನನಗೆ ಒಂದು ಫೋನ್ ಬಂತು, ಯಾರೋ ಸೀರಿಯಲ್ ಡಬ್ಬಿಂಗ್ ಮಾಡಬೇಕು ಅಂತ ಹೇಳಿ. ಮುಂದೆ ನನಗೆ ಡಬ್ಬಿಂಗ್ ಅನುಭವ ತುಂಬಾ ಇದೆ. ಬಿಗಿನಿಂಗ್ ಡೇಸ್ ಅಲ್ಲೂ ನಾನು ಡಬ್ಬಿಂಗ್ ಮಾಡಿದ್ದೆ. ಬೇರೆ ಬೇರೆಯವ್ರಿಗೆಲ್ಲ ಸಿನಿಮಾದಲ್ಲೂ ಮಾಡಿರ್ತೀನಿ, ಬೇರೆಯವ್ರಿಗೂ ಪತ್ರ ಕೊಟ್ಟಿರ್ತೀನಿ. ಒಂದು ಡಬ್ಬಿಂಗ್ ಕರೆದ್ರು. ಫಸ್ಟ್ ನಾನು ಕರೆದಾಗ ನಾನು ಇಲ್ಲಪ್ಪ ನಾನು ಬರಲ್ಲ, ನಾವೆಲ್ಲ ಡಬ್ಬಿಂಗ್ ವಿರೋಧಿ ಮಾಡಿ ನಾವು ಚಳುವಳಿಗಳು ಮಾಡಿದ್ದೀವಿ, ಬಂದ್ರೆ ಚೆನ್ನಾಗಿರಲ್ಲ, ಬರಲ್ಲ ಅಂತ ಹೇಳಿದೆ. ಒಂದು 6 ತಿಂಗಳು ಹೋಗ್ಲಿಲ್ಲ ಸರ್ ನಾನು. ಆಮೇಲೆ ನೋಡೋದು ನಾನು ಬಿಟ್ಟು ಎಲ್ಲರೂ ಮಾಡ್ತಾನೆ ಇದ್ದಾರೆ, ಡಬ್ಬಿಂಗ್ ಮಾಡ್ತಾನೆ ಇದ್ದಾರೆ. ಈಗ ಅದು ಕಾಮನ್ ಆಗೋಯ್ತು. ನಾನು ಅಂದ್ಕೊಂಡೆ ಹೌದು, ಅವತ್ತು ನಮ್ಮ ತತ್ವ ಹಾಗಿತ್ತು. ಇವತ್ತು ಎಲ್ಲರೂ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ದುಡಿತಾ ಇದ್ದಾರೆ. ನಾನು ಎಷ್ಟು ದಿವಸ ಉಪವಾಸ ಇರಲಿ, ನನಗೂ ಬೇಕಲ್ಲ ಅಂದ್ಕೊಂಡು ಡಬ್ಬಿಂಗ್ ಶುರು ಮಾಡ್ಕೊಂಡೆ. ಡಬ್ಬಿಂಗ್ ಎಲ್ಲೂ ಬಿಸಿ ಇದ್ದೀನಿ. ಡಬ್ಬಿಂಗ್ ಎಲ್ಲ ತುಂಬಾ ಸೀರಿಯಲ್ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಡಬ್ಬಿಂಗ್ ಏನಾದ್ರು ಗೊತ್ತಾಗಲ್ಲ ಅಷ್ಟೇ. ನೀವು ಮಾಡಿದೀರಾ ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ನಿಮ್ಮ ರಿಕಗ್ನಿಷನ್ ಬರೋದಿಲ್ಲ. ಎಸ್ ಸರ್, ಹೌದು. ಬಟ್ ಎಲ್ಲ ಈ ತೆಲುಗು, ತಮಿಳು ಇದೆಲ್ಲ ಅನ್ಯ ಭಾಷೆ ಕನ್ನಡಕ್ಕೆ ನೀವು ಡಬ್ಬಿಂಗ್ ಮಾಡ್ತಾ ಇದ್ದೀರಾ. ಉದಯ ಟಿವಿಲೂ ಮಾಡ್ತಾ ಇದ್ವಿ. ಉದಯ ಟಿವಿಲಿ ಕೆಲವು ಪಾತ್ರಧಾರಿಗಳು ಮಾಡದೇ ಇರ್ತಾರೆ, ಆಕ್ಟ್ ಮಾಡಿರ್ತಾರೆ. ಅವ್ರಿಗೆ ಡಬ್ಬಿಂಗ್ ಬರೋಷ್ಟು ಟೈಮ್ ಇರಲ್ಲ ಅಂತ ಕೆಲವು ಪಾತ್ರಗಳನ್ನ ಆಯ್ಕೆ ಮಾಡಿ ನಾನು ಡಬ್ಬಿಂಗ್ ಮಾಡ್ತೀನಿ ಅದಕ್ಕೆ, ಬೇರೆ ಬೇರೆ ಸೀರಿಯಲ್ಗೆ. ಇನ್ನು ತೆಲುಗು ತಮಿಳದೆಲ್ಲ ತುಂಬಾ ಮಾಡ್ತಾ ಇದ್ದೀನಿ ಸರ್. ಈಗ ತೆಲುಗು ತಮಿಳ್ನ ನೀವು ಇಲ್ಲಿ ಡಬ್ಬಿಂಗ್ ಮಾಡುವಾಗ ಈ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಮಾಡೋದು ಚೆನ್ನಾಗಿರುತ್ತಾ? ಓಕೆ, ಆಕ್ಟಿಂಗ್ ಅಂದ್ರೆ ನೀವು ಕಲಾವಿದನಾಗಿ ಆನ್ ಸ್ಕ್ರೀನ್ ಆಕ್ಟ್ ಮಾಡೋದಕ್ಕೆ ತುಂಬಾ ಖುಷಿ ಇರುತ್ತೆ. ಬಟ್ ನಾನು ಈ ಇಕಾನಮಿ ವಿಷಯದಲ್ಲಿ ಹೇಳ್ತೀನಿ, ನೀವು ಡಬ್ಬಿಂಗ್ ಮಾಡಿದ್ರು ನಿಮ್ಗೆ ಅಷ್ಟೇ ಸಿಗುತ್ತಾ ಅಥವಾ ಆರ್ಟಿಸ್ಟ್ಗೆ ಹೆಚ್ಚು ಪೇಮೆಂಟ್ ಇರುತ್ತೆ? ಸರ್ ಅದು ಎರಡೂ ತರ ಇರುತ್ತೆ. ಅಲ್ಲೂ ಇರುತ್ತೆ. ಇಲ್ಲಿ ಡಬ್ಬಿಂಗ್ ಅಲ್ಲಿ ನಮಗೆ ಸಮಯ ಕಡಿಮೆ ಇರುತ್ತೆ. ಕಡಿಮೆಯಲ್ಲಿ ಈಗ ಶೂಟಿಂಗ್ ಡೇಟ್ ನಾವು ಫುಲ್ ಡೇ ಕೊಡಬೇಕು, ಬೆಳಗ್ಗೆ ಸಂಜೆವರೆಗೆ ಕೊಡಲೇಬೇಕು. ಈ ಡಬ್ಬಿಂಗ್ ನಮ್ದು ಜಾಸ್ತಿ ಇರಲ್ಲ, 1 hour 2 hours ಇರುತ್ತೆ. ಅದಕ್ಕೆ ತಕ್ಕಂತೆ ಸೂಕ್ತ ಸಂಭಾವನೆ ಇರುತ್ತೆ ಸರ್. ಮೋಸ ಇಲ್ಲ. ಒಂದು 2 hour ಮಾಡಿದ್ರು ಕೂಡ ನಾನು ತೃಪ್ತಿ ಪಡೋಷ್ಟು ಪೇಮೆಂಟ್ ಅನಿಸ್ತು. 2 hour ಕೆಲವೊಮ್ಮೆ ಎಷ್ಟು ಅಂದ್ರೆ ಇಡೀ ದಿನ ಹೋಗಲಿ ಸೀರಿಯಲ್ ಪೇಮೆಂಟ್ ತಗೊಳ್ತೀವಿ,
ಅದನ್ನ ಇಲ್ಲಿ 2 ಡಬ್ಬಿಂಗ್ ತಗೊಂಡೆ. ಅಂದ್ರೆ ಅನ್ಯ ಭಾಷೆಗಳಿಂದ ಮಾಡಿದಾಗ ನಿಮ್ಗೆ ಮಾಡಿದೆ. ಹೆಚ್ಚು ಸಿಗುತ್ತೆ. ಸಿಗುತ್ತೆ ಸರ್. ಸಿನಿಮಾಗಳು ಅಷ್ಟೇ ಮಾಡಿದ್ದೀನಿ ಆ ಥರ. ಸಿನಿಮಾಗಳು ಒಂದು 5-6 ಫಿಲ್ಮ್ ತೆಲುಗು ಸಿನಿಮಾಗಳು ಹೆಸರುಗಳು ಗೊತ್ತಿಲ್ಲ ನನಗೆ. ಬ್ರಹ್ಮಾನಂದಂ ಅವ್ರ ಕ್ಯಾರೆಕ್ಟರ್ ನಾನು ವಾಯ್ಸ್ ಕೊಟ್ಟೆ. ಓಹ್, ಕನ್ನಡಕ್ಕೆ. ಬಟ್ ಅದು ಮಾಡ್ಬೇಕಾದ್ರೆ ಬಹಳ ಖುಷಿ ಆಯ್ತು ನನಗೆ ಸರ್. ಯಾಕೆಂದ್ರೆ ಅವ್ರು ಅಂತ ಒಳ್ಳೆ ಅವ್ರ ಟೈಮಿಂಗ್ಸ್ ತುಂಬಾ ಚೆನ್ನಾಗಿತ್ತು. ಹೌದು, ಪಂಚು ಅವ್ರ ಡೈಲಾಗ್ ಡೆಲಿವರಿ ಎಲ್ಲ ಅದು ಕನ್ನಡಕ್ಕೆ ಮಾಡ್ಬೇಕಾದ್ರೆ ಅಂತ ಅವಕಾಶ ಸಿಕ್ಕಿ ನಾನು ಪುಣ್ಯ ಅನ್ಕೊಂಡೆ. ಅವಕ್ಕೆಲ್ಲ ಒಳ್ಳೊಳ್ಳೆ ಪೇಮೆಂಟ್ ಕೊಟ್ರು ಸರ್ ನನಗೆ. ಇವತ್ತು ಭಾಷೆ ಏನೇ ಇರಲಿ, ಇವತ್ತು ನಮ್ಗೆ ಏನಾದ್ರು ಬೋರ್ ಆಯ್ತು, ಒಂದ್ ಸ್ವಲ್ಪ ಮನಸ್ಸಿಗೆ ಖುಷಿ ಆಗ್ಬೇಕು ಅಂದ್ರೆ ನಾವು ಬ್ರಹ್ಮಾನಂದಂ ಕಾಮಿಡಿ ಅಂತಾನೆ ಸರ್ಚ್ ಮಾಡ್ಬಿಟ್ಟು ಸಿಗುತ್ತೆ ಸರ್. ಹೌದು ಖಂಡಿತ ಒಂದು 6 ಸಿನಿಮಾ ಸಿಕ್ಬಿಟ್ಟು ಸರ್ ನನಗೆ. ಅದನ್ನ ಆ ಮ್ಯಾಚ್ ಆಯ್ತು ನನಗೆ. ನಾವು ವಾಯ್ಸ್ ಅವ್ರ ಕ್ಯಾರೆಕ್ಟರ್ಗೆ ಮಾಡಿಸಿದ್ರು, ಬಹಳ ಖುಷಿ ಆಯ್ತು ನನಗೆ. ಆ ಥರ ದೊಡ್ಡ ದೊಡ್ಡ ಪಾತ್ರಗಳು ಮಾಡಿದಾಗ ಒಳ್ಳೆ ಪೇಮೆಂಟೇ ಸಿಗುತ್ತೆ. ಓ, ಸೂಪರ್ ಸಿಗುತ್ತೆ. ಸೂಟ್ ಆಗ್ಬೇಕು ನಮ್ಗೆ ಅಷ್ಟೇ. ಹೌದೌದು, ಸೂಟ್ ಆಗ್ಬೇಕು. ಹೌದು ಸರ್, ನಿಮ್ಮ ಕೌಟುಂಬಿಕ ಹಿನ್ನೆಲೆ ಈಗ ನೀವೀಗ ಎಲ್ಲಿದ್ದೀರಾ? ಈಗ ಬನಶಂಕರಿಲಿ ಇದ್ದೀನಿ ಅಂತ. ಹೌದು ಸರ್, ಮೊದಲು ವಿಜಯನಗರ ಇದ್ದೆ, ಈಗ ಇಲ್ಲೇ ಬನಶಂಕರಿ ಹತ್ರದಲ್ಲೇ ಇದ್ದೀನಿ ನಾನು, ಕಾಮಾಖ್ಯ ಥಿಯೇಟರ್ ಹತ್ರ. ನನ್ನ ಮಿಸೆಸ್ ಮೇನಕಾ ಅಂತ ಹೇಳಿ ತುಂಬಾ ಸಪೋರ್ಟಿವ್ ನನಗೆ. ಇಷ್ಟು ವರ್ಷ ನಾನು ಇಂಡಸ್ಟ್ರಿಲಿ ಇದ್ದೀನಿ ಅನ್ನೋದಕ್ಕೆ ಪ್ರಮುಖವಾಗಿ ಸಪೋರ್ಟ್ ಬೇಕು ಸರ್, ಬೇಕೇ ಬೇಕು. ನನ್ನ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ದೊಡ್ಡ ಮಗಳು ಚೈತನ್ಯ ಅಂತ, ಆಕೆ HP ವರ್ಕ್ ಮಾಡ್ತಾ ಇದ್ಲಿ ಇಷ್ಟು ದಿನ. ಈಗ ಬೇರೆ ಅದು ಬಿಟ್ಟು ಬೇರೆ ಕಡೆ ಜಾಯಿನ್ ಆಗಿದ್ದಾಳೆ. ಅವಳು ಮದುವೆ ಆಗಿದೆ, 8 ವರ್ಷದ ಮಗ ಇದ್ದಾನೆ ಆಕೆಗೆ, ದೊಡ್ಡ ಮಗಳಿಗೆ. 2ನೇ ಮಗಳ ಹೆಸರು ಸೌಜನ್ಯ ಅಂತ, ಆಕೆ TCS ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಅವಳಿಗೆ 3 ವರ್ಷದ ಮಗ ಇದ್ದಾನೆ. ನಮ್ಮ ಮಗ ರಾಜಶೇಖರ ಆರಾಧ್ಯ ಅಂತ ನನ್ನ ಮಗ, ಆತ ಇನ್ಫೋಸಿಸ್ ಅಲ್ಲಿ ಇದ್ದಾನೆ. ಸೊ ಮಕ್ಕಳು ಎಜುಕೇಟೆಡ್ಸು, ಒಳ್ಳೆ ಕಂಪ್ನಿಗಳಲ್ಲಿದ್ದಾರೆ, ಸೆಟ್ಲ್ ಆಗಿ. ಅವ್ರನ್ನ ಯಾರನ್ನು ನೀವು ರಂಗಭೂಮಿಗಾಗ್ಲಿ ಅಥವಾ ಸಿನಿಮಾ ರಂಗಕ್ಕೆ ಅವ್ರನ್ನ ಕರ್ಕೊಂಬರ್ಲಿಲ್ಲ? ಇಲ್ಲ ಸರ್, ನನ್ನ ಮಗ ರಂಗಭೂಮಿಲಿ ತೊಡಸ್ಕೊಂಡಿದ್ದಾನೆ, ರಾಜಶೇಖರ ಆರಾಧ್ಯ ಅಂತ. ಹೌದು ಸರ್, ಥಿಯೇಟರ್ದವರು ಬಹಳಷ್ಟು ಜನಕ್ಕೆ ಗೊತ್ತು ಅವ್ರಿಗೆ. ನನಗೆ ಖುಷಿ ಆಗಿದೆ ಅಂದ್ರೆ ಕಲಾಕ್ಷೇತ್ರದ ನನ್ನ ಸ್ನೇಹಿತರುಗಳೇ ರಂಗಭೂಮಿಯವರೇ ಅವನ ನಾಟಕಗಳು ನೋಡಿ, ಪರವಾಗಿಲ್ಲ ಅಪ್ಪನ ಬೀರಿಸುವಂತ ಕಲಾವಿದ ನೀನು ಅಂತ ಹೇಳಿದ್ರು. ಅದೊಂದು ನನಗೆ ಹೆಮ್ಮೆ ಅನ್ನಿಸ್ತು. ಬಟ್ ಸರ್, ಆವಾಗ ನಿಮ್ಮ ಕಾಲದಲ್ಲಿ ನೀವು ಹೇಳಿದಾಗ ಟ್ರಾಫಿಕ್ ಇರ್ಲಿಲ್ಲ. ಹೌದು ಸರ್, ಹೌದು. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು ತುಂಬಾ ಖುಷಿ ಆಗ್ತಾ ಇತ್ತು. ಹೌದು ಸರ್, ಟ್ರಾವೆಲ್ ಮಾಡೋದೇ ಖುಷಿ ಬೆಂಗಳೂರಲ್ಲಿ. ಹೌದು ಸರ್, ಗ್ರೀನರಿ ಅಷ್ಟಿತ್ತು. ಎಸ್ ಸರ್, ಎಲ್ಲ ಇತ್ತು. ಈಗ ಅವ್ರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಬಹುಶಃ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವೈಟ್ ಫೀಲ್ಡ್ ಆ ಕಡೆ ಎಲ್ಲ ಅಲ್ಲಿಂದ ಓಡಾಡ್ಬೇಕು. ಹೌದು ಸರ್, ಹೌದು. ಈ ರಂಗಭೂಮಿಗೆ ಬರ್ಬೇಕು ಅಂದ್ರೆ ಈ ಟ್ರಯಲ್ ರಿಹರ್ಸಲ್ ಮಾಡೋದಕ್ಕೆ ಅವ್ರು ಈ ಕಡೆ ರವೀಂದ್ರ ಕಲಾಕ್ಷೇತ್ರನೋ ಅಥವಾ ಬೇರೆ ಎಲ್ಲಾದ್ರೂ ಒಂದ್ ಕಡೆ. ಹೌದು. ಸೊ ಇದನ್ನೆಲ್ಲ ಹೇಗೆ ಅವರು ಮ್ಯಾನೇಜ್ ಮಾಡ್ತಾರೆ ಈಗಿನ ಕಾಲದಲ್ಲಿ? ಈಗ ಸರ್ ಇವ್ರು ಏನ್ ಮಾಡ್ತಾರೆ, ಇವ್ ನಮ್ಗೆ ಅಂದ್ರೆ ನಾನು ಹೇಳಿದಾಗೆ ಶಿಫ್ಟ್ ಅನುಕೂಲ ಇರ್ತಾ ಇತ್ತು. ಸೊ ಸಂಜೆ ಸಮಯನ ನಾವು ಅದನ್ನ ತೊಡಸ್ಕೋತಾ ಇದ್ವಿ. ಇವ್ರಿಗೆ ಹಾಗಲ್ಲ, ಇವ್ರಿಗೆ ಬೇರೆ ತರ ಟೈಮಿಂಗ್ಸ್ ಇರುತ್ತೆ. ಇವ್ರಿಗೆ ನಮ್ದೆಲ್ಲ 8 hours ಡ್ಯೂಟಿ. ಇವ್ರದ್ದು ಆಲ್ಮೋಸ್ಟ್ ಎನಿ ಟೈಮ್ ಡ್ಯೂಟಿ. ಅವ್ರಿಗೆ 12 hours ಅಂತೂ ಹೇಳಕ್ಕಾಗಲ್ಲ. ಅವ್ರಿಗೆ ಎನಿ ಟೈಮ್ ಡ್ಯೂಟಿ ಯಾವಾಗಲೂ ಆಯರಲ್ಲಿ ಇರ್ತಾರೆ. ಬಟ್ ವೀಕೆಂಡ್ ಇರುತ್ತಲ್ಲ ಸರ್, ಶನಿವಾರ ಭಾನುವಾರ, ಆ ರಜಾ ದಿನಗಳು ಉಪಯೋಗಿಸ್ಕೊಳ್ತಾರೆ. ಆ ಟೈಮಲ್ಲಿ ನನ್ನ ಮಗ ನಾಟಕ ಬರೀತಾನೆ, ಆಕ್ಟ್ ಮಾಡ್ತಾನೆ, ಡೈರೆಕ್ಟ್ ಮಾಡ್ತಾನೆ. ಅವ್ರಿಗೆ ಕೆಲವು ಸ್ನೇಹಿತರುಗಳು ಗೊತ್ತಿರೋರು, ನನ್ನ ಪರಿಚಯಸ್ಥರುಗಳು ನೋಡಿದ್ರಲ್ಲ ನಾಟಕಗಳನ್ನ, ಕಳಿಸಿ ಅವ್ರ ಹತ್ರ ಪಾತ್ರ ಮಾಡಿಸೋಣ ಅಂದ್ರು, ಸಿನಿಮಾಗೆ ಸೀರಿಯಲ್ಗೆ. ನಾನು ಹೇಳಿದೆ, ನೋಡಪ್ಪ ಈಗ ಕರೀತಾ ಇದ್ದಾರೆ ಹೋಗು ಅಂತ ಅಂದ್ಬಿಟ್ಟು. ಅವನು ನನಗೆ ಇಷ್ಟ ಇಲ್ಲ, ನನಗೆ ನಾಟಕ ಇಷ್ಟ, ನಾನು ನಾಟಕ ಮಾಡ್ಕೊಂಡಿರ್ತೀನಿ, ಸೀರಿಯಲ್ ಸಿನಿಮಾ ನಾನು ಫೋರ್ಸ್ ಮಾಡಬೇಡಿ ಅಂತ. ನಾನು ಅಲ್ಲ, ಕರೆದಿದ್ದಾರಪ್ಪ ಗೌರವಕ್ಕಾದ್ರೂ ಹೋಗ್ಬಾ ಅಂತ ಹೇಳಿದೆ ನಾನು ಕೆಲವು ಸರ್ತಿ. ಅವನ್ನ ದಯವಿಟ್ಟು ಒತ್ತಾಯ ಮಾಡಬೇಡಿ, ನಾನು ನೋಡಿದ್ದೀನಿ, ನಿಮ್ಮ ಸ್ಟ್ರಗಲಿಂಗ್ ನೋಡಿದ್ದೀನಿ ನಾನು, ಬೇಡ, ನನಗೆ ಒಳ್ಳೆ ಕಡೆ ಕೆಲಸ ಇದೆ, ನಾನು ಖುಷಿಗೆ ನಾಟಕ ಮಾಡ್ಕೊಂಡಿರ್ತೀನಿ. ಓಕೆ ಅಂದೆ. ಸರಿಯಾದ ಒಂದು ಅಂದ್ರೆ ನಿರ್ಧಾರ ಅಲ್ವೇ? ಈ ನಿರ್ಧಾರ ನಾವು ತಗೊಳಕ್ ಆಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ. ಈಗ ಏನಾಗಿದೆ ಅಂದ್ರೆ ಅವ್ರು ನೋಡಿದ್ದಾರೆ, ಜೀವನ ನೋಡಿದ್ದಾರೆ, ಸೀರಿಯಲ್ ನೋಡಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಅವಾಗ ಅವೆಲ್ಲ ಹೊಸ್ತಲ್ವಾ? ಹೌದು ಸರ್, ಹೌದು ಹೌದು ಹೌದು. ಈಗ ನೀವು ಸೀರಿಯಲ್ ಹೋಗೋವಾಗ ಫಸ್ಟ್ ಟೈಮ್ ಇಡೀ ಒಂದೇ ಇದ್ದಿದ್ದು. ಹೌದು ಸರ್. ಅವಾಗ ಅಪರ್ಚುನಿಟಿ ಸಿಗದೆ ಅಂದ್ರೆ ಮೋಸ್ಟ್ಲಿ ಬಹುಶಃ ನಿಮ್ಮನ್ನು ಒಂದು ದೊಡ್ಡ ಸ್ಟಾರ್ ಆಗಿ ನೋಡ್ತಾ ಇದ್ರು. ಹೌದು ಸರ್, ಹೌದು ಹೌದು. ನೀವು ಸೀರಿಯಲ್ ಅಲ್ಲೆಲ್ಲ ಆಕ್ಟ್ ಮಾಡಿದ್ಮೇಲೆ ಆಚೆ ಬಂದ್ರೆ ನಿಮ್ಗೆ ಈಗ ಆ ರೀತಿ ಇಲ್ಲ ಸರ್. ಸರ್ DD ಒಂದು ಸೀರಿಯಲ್ ಎಷ್ಟು ನೆನಪಾಗುತ್ತೆ ಅಂದ್ರೆ, ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಕೂಡ, ರೆಗ್ಯುಲರ್ ಸೀರಿಯಲ್ ಇರಲಿ, ಶಾರ್ಟ್ ಫಿಲ್ಮ್ ಮಾಡಿದ್ರು ಕೂಡ, ಆ ಸೀರಿಯಲ್ ಕೊನೆಯಲ್ಲಿ ಪಾತ್ರಧಾರಿಗಳ ಫೋಟೋ ಅದ್ರ ಕೆಳಗಡೆ ಅವ್ರ ಹೆಸರಾಗ್ತಾ ಇದ್ರು ಸರ್. ಹೌದು, ಆವಾಗ ಒಂದು ಪದ್ಧತಿ ಇತ್ತು. ಆಮೇಲೆ ರೆಗ್ಯುಲರ್ ಸೀರಿಯಲ್ ಬಂದಾಗಲೂ ಅದೇ ತರ ಮಾಡ್ತಾ ಇದ್ರು, ಫೋಟೋ ಪ್ಲಸ್ ಹೆಸರು. ಒಂದ್ಸರ್ತಿ ಚನ್ನಪಟ್ಟಣದಿಂದ ಆಚೆ ಹೋದ ಒಂದು ಹಳ್ಳಿ ಸರ್, ಶೂಟಿಂಗ್ ಕರ್ಕೊಂಡು ಹೋದ್ರು. ಅಲ್ಲಿ ಬೈಕಲ್ಲಿ ಹೋಗ್ತಾ ಇದ್ವಿ, ಒಂದು ಊರಿಂದ ಇನ್ನೊಂದು ಶಿಫ್ಟ್ ಆಗಬೇಕಾಗಿತ್ತು. ನನ್ನ ಮ್ಯಾನೇಜರು ಹಿಂದೆ ಕೂರಿಸ್ಕೊಂಡು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಪಕ್ಕದ ಹಳ್ಳಿಗೆ ಹೋದಲ್ಲ, ಅಲ್ಲಿ ಒಂದು ಹೆಂಗಸು ಪಾಪ ಪಾತ್ರೆ ತೊಳಿತಾ ಕೂತಿದ್ಲು. ಹಿಂಗೆ ತೊಳಿತಾ ಕೂತಿಲ್ಲ, ಮುಂದೆ ಪಾಸ್ ಆದವ್ರ ಮುಂದೆ ತಲೆ ಹಿಂಗೆ ಎತ್ತ ನಾನು ನೋಡಿದ್ಲು. ಅಂದ್ರೆ DD ಒಂದು ಎಷ್ಟು ಪಾಪ್ಯುಲರ್ ಇರುತ್ತೆ, ಶಿವಕುಮಾರ್ ಆರಾಧ್ಯ ಗಾಬರಿ. ಆ ಪಾತ್ರೆ ತೊಳಿತಾ ಹೆಂಗಸು ತಲೆ ನೋಡಿದ ತಕ್ಷಣ ನನ್ಗೆ ಗುರ್ತಿಡಿದ್ಲು ಅಂದ್ರೆ ಎಷ್ಟು ಖುಷಿ ಆಗುತ್ತೆ. ಹೌದು ಸರ್, ಜನ ನಮ್ಮನ್ನ ರಿಕಾಗ್ನೈಸ್ ಮಾಡಿದಾಗ ಅಲ್ವೇ? ಈಗ ಎಷ್ಟೋ ಜನ ಕಲಾವಿದರುಗಳು ರೆಗ್ಯುಲರ್ ಇದು ಮಾಡ್ತಾ ಇರ್ತಾರೆ ಸರ್. ಈಗ ಮೆಗಾ ಸೀರಿಯಲ್ಗಳು 2 ವರ್ಷ 3 ವರ್ಷ ಮಾಡಿರ್ತಾರೆ, ಅವ್ರ ಹೆಸರುಗಳು ಗೊತ್ತಾಗಲ್ಲ ಒಂದೊಂದು ಸರ್ತಿ. ಹೌದು,
ಬಟ್ ಈಗ ಒಂದು ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಗೊತ್ತಾಗುತ್ತೆ ಅಷ್ಟೇ ಹೊರತು ಆ ಸೀರಿಯಲ್ ನೋಡಿದಾಗ ಗೊತ್ತಾಗಲ್ಲ ಇವರೇ ಸಿಗೋದು ಅಂತ. ಹೌದು ಹೌದು ಹೌದು. ಬಟ್ ನಮ್ಗೆ ಅದೊಂದು ಅನುಕೂಲ ಆಯ್ತು ಸರ್. ಹೌದು. ಒಂದೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ಕೂಡ ಸರ್. ಶಾರ್ಟ್ ಫಿಲ್ಮ್ಗಳು ಎಷ್ಟು ಮಾಡ್ತಾ ಇದ್ವಿ ಸರ್ ಅವಾಗ? ತುಂಬಾ ಸಿಂಗಲ್ ಎಪಿಸೋಡ್ಗಳು 20 ನಿಮಿಷದ ಇದು ಶಾರ್ಟ್ ಫಿಲ್ಮ್. ಹೌದು ಹೌದು. ಅದಕ್ಕೆ ಒಳ್ಳೆ ಮಹತ್ವ ಇರ್ತಾ ಇತ್ತು. 2 ಎಪಿಸೋಡ್ ಮಾಡಿದೀವಿ, 4 ಎಪಿಸೋಡ್ ಅದಕ್ಕೆ ಮಾಡಿದ್ವಿ. ಪೇಮೆಂಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಹೌದು. ಆಮೇಲೆ ಒಳ್ಳೆ ಥೀಮ್ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಹೌದು. ಕಂಟೆಂಟ್ ಅಂತ ಇವತ್ತೇನು ಹೇಳ್ತೀವಿ ಹೌದು. ಅದನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಈಗ ಮೆಗಾ ಸೀರಿಯಲ್ಗಳಲ್ಲೇ ಅದಿರೋದಿಲ್ಲ, ಆ ಕಂಟೆಂಟ್ ಇರೋದಿಲ್ಲ. ಕಂಟೆಂಟ್ ಇರೋದು. ಆಮೇಲೆ ಶುರು ಮಾಡುವಾಗ ಅಷ್ಟೇ ಗೊತ್ತಿರುತ್ತೆ ಕತೆ, ಎಲ್ಲಿಗೆ ಹೋಗ್ಬಿಡುತ್ತೆ ಅನ್ನೋ ಗೊತ್ತಿರಲ್ಲ. ಹೌದು. ಎಳ್ಕೊಂಡು ಹೋಗ್ತಾ ಇರ್ಬೇಕು, ಎಳ್ಕೊಂಡು ಮತ್ತೆ ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಕತೆನ. ಸರ್, ಈಗ ನಿಮ್ಗೆ ಊರಿನ ನಂಟನ್ನ ಇಟ್ಕೊಂಡಿದ್ದೀರಾ? ತುಮಕೂರು ಹತ್ರ ಯಾವ ಹಳ್ಳಿ ಸರ್? ತುಮಕೂರು ಜಿಲ್ಲೆ, ಗುಬ್ಬಿ ತಾಲೂಕು, ಹೊಸಹಳ್ಳಿ. ಹೊಸಹಳ್ಳಿ. ಇವತ್ತು ಕೂಡ ಊರಿನ ನಂಟಿದೆಯಾ? ಹೋಗಿ ಬರ್ತೀವಿ ಸರ್. ಕಡಿಮೆ ಅಷ್ಟೇ. ಹೋಗಿ ಬರ್ತೀವಿ ಯಾವಾಗಲೂ. ಈಗ ನಿಮ್ಮನ್ನ ನೋಡ್ಬಿಟ್ಟು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಇದಕ್ಕೆಲ್ಲ ಜನ ಕರಿತಾ ಇರ್ತಾರ ನಿಮ್ಮನ್ನ? ತುಂಬಾ ಕರಿತಾ ಇರ್ತಾರೆ ಸರ್. ಇತ್ತೀಚೆಗಂತೂ ತುಂಬಾ ಕಾರ್ಯಕ್ರಮ. ನನ್ನ ಸ್ನೇಹಿತರುಗಳೇ ಹೇಳ್ತಾ ಇರ್ತಾರೆ, ಶೂಟಿಂಗಿನ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಇರ್ತೀರಿ ನೀವು ಅಂತ ಹೇಳಿ. ಇಲ್ಲ, ತುಂಬಾ ಪ್ರೀತಿ ಸರ್. ತುಂಬಾ ಹೊರಗಡೆ ಊರುಗಳಿದೆ ಕೂಡ. ಹೊರಗಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕರೀತಾ ಇರ್ತಾರೆ. ಬೆಂಗಳೂರಿನಲ್ಲೂ ಅಷ್ಟೇ. ಮೈಸೂರಂತೂ ತಿಂಗಳಲ್ಲಿ 3 ಸರಿ ಮೈಸೂರು ಕಾರ್ಯಕ್ರಮ ಹೋಗ್ತಿದ್ದೀನಿ. ಮೊನ್ನೆ ಹೋಗಿದ್ದೆ, ಹೋದ ವಾರ. ನಾಳೆ ಚನ್ನರಾಯಪಟ್ಟಣದಲ್ಲಿ ಕಾರ್ಯಕ್ರಮ. ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು ಅಟೆಂಡ್ ಮಾಡ್ತೀರ ಅಲ್ಲಿ? ಸರ್, ಶಾಲಾ ಕಾರ್ಯಕ್ರಮ ಇರ್ಬೋದು, ರಾಜ್ಯೋತ್ಸವ ಇರ್ಬೋದು, ಅಥವಾ ಕೆಲವು ಸರಿ ಒಂದು ನಾಟಕಗಳಿರ್ಬೋದು. ನಾಟಕಗಳಿಗೆ ಗೆಸ್ಟ್ ಆಗಿ ಕರೀತಾರೆ. ಆಮೇಲೆ ಕೆಲವು ಸಂಗೀತ ನೋಡೋದಕ್ಕ ಅಥವಾ ನಾಟಕ ಮಾಡೋದಕ್ಕೆ? ನೋಡೋದಕ್ಕೆ ಅಥವಾ ಅಲ್ಲಿ ಯಾವ್ದೋ ಒಂದು ಕಾಂಪಿಟೇಷನ್ ಅವ್ರಿಗೆ ಪ್ರೈಸ್ ಕೊಡ್ಬೇಕಾಗುತ್ತೆ, ನಿರ್ಣಾಯಕರಾಗಿ. ಅಥವಾ ಅವ್ರಿಗೆ ಪ್ರೈಸ್ ಕೊಡೋಕೆ ದೊಡ್ಡ ಕಲಾವಿದರಿಂದ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆತರ ತುಂಬಾ ಕರೀತಾ ಇರ್ತಾರೆ ಸರ್. ಅದ್ರಲ್ಲಿ ಹೋದಾಗೆಲ್ಲ ಖುಷಿ ಆಗುತ್ತೆ, ಇಷ್ಟು ಪ್ರೀತಿಸ್ತಾರಲ್ಲ ಜನ. ಹೌದು, ನಮ್ಮನ್ನ ಅಂದ್ಬಿಟ್ಟು. ಆಮೇಲೆ ಅಲ್ಲ ಅವ್ರು ಸನ್ಮಾನ ಅಂತ ಮಾಡ್ತಾರೆ. ನಾನು ಹೇಳ್ತೀನಿ, ಇದು ನಾನು ಸನ್ಮಾನ ಅನ್ಕೊಡಲ್ಲ, ಇದನ್ನ ನಾನು ಯಾವತ್ತೂ ಯಾರ್ದು ಸನ್ಮಾನ ಅನ್ಕೊಡಲ್ಲ, ಪ್ರಶಸ್ತಿ ಅನ್ಕೊಡಲ್ಲ, ನಿಮ್ಮೆಲ್ಲರ ಆಶೀರ್ವಾದ ಅನ್ಕೊಳ್ತೀನಿ. ಅಭಿಮಾನಿ ದೇವರುಗಳು. ಹೌದು. ಅವ್ರ ಆಶೀರ್ವಾದ ನಮಗೆ ಶ್ರೀರಕ್ಷೆ ಸರ್, ಅದು ಅಲ್ವೇ? ಹೌದು. ಅದು ನಮಗ್ ಸನ್ಮಾನ ಪ್ರಶಸ್ತಿ ಅಂದ್ರೆ ತಲೆಗೇನೋ ಕೊಂಬು ಸೇವಣ ಆಗುತ್ತೆ ಅಲ್ವೇ? ಹೌದೌದು. ಆಶೀರ್ವಾದ. ಅಲ್ವೇ? ಸರಿ, ಈಗಿನ ಯುವಕರಿಗೆ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಈಗ ಈ ಸಿನಿಮಾ ರಂಗಕ್ಕೆ ಬರಬೇಕು, ವೃತ್ತಿ ನಾಟಕ ಭೂಮಿಯಲ್ಲಿದ್ದಾರೆ, ವೃತ್ತಿ ರಂಗದಿಂದ ಸಿನಿಮಾ ರಂಗಕ್ಕೆ ಬರ್ಬೇಕು, ಅವ್ರದ್ದು ನಿಮ್ಮ ಮಗನ್ ತರನೇ ಕೆಲವರು ಇದ್ರಲ್ಲಿದ್ದಾರೆ. ಅವ್ರಿಗೆಲ್ಲ ನಿಮ್ ಮಗ ಬರೇ ರಂಗಭೂಮಿ ಮಾತ್ರ ಆಯ್ಕೆ ಮಾಡಿಕೊಂಡು ಹವ್ಯಾಸಿ ರಂಗಭೂಮಿಯನ್ನ ಇದ್ ಮಾಡ್ತಾರೆ. ಕೆಲವರು ತಮ್ಮ ವೃತ್ತಿಯನ್ನ ಬಿಟ್ಟು ಇದಕ್ಕೆ ಬರಕ್ ಇಷ್ಟಪಡ್ತಾ ಇದ್ದಾರೆ. ಇನ್ ಕೆಲವರು ಇದನ್ನೇ ವೃತ್ತಿಯಾಗಿ ತಗೊಳಕ್ ಇಷ್ಟಪಡ್ತಾರೆ. ಇವ್ರಿಗೆಲ್ಲ ನಿಮ್ಮ ಸಂದೇಶ ಏನು? ನೀವೇನ್ ಹೇಳ್ತೀರಾ ಸರ್? ಏನ್ ಹೇಳ್ಬೋದು ಅಂದ್ರೆ, ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ. ಹಳಬ್ರು ಇರ್ಬೇಕು, ಹೊಸಬ್ರು ಬರ್ಬೇಕು, ಬೇಡ ಅಂತ ಹೇಳಲ್ಲ. ಪ್ರತಿಭೆ ಇರೋರು ಬರಬೇಕು, ಅಥವಾ ಪ್ರತಿಭೆ ಇಲ್ಲದವ್ರ ಆಸೆ ಇದ್ರೆ ಅವ್ರ ಪ್ರತಿಭೆ ಬೆಳೆಸ್ಕೋಬೇಕು, ಕಲಿಬೇಕು. ತುಂಬಾ ಜನ ಅನ್ನೋದು ಭ್ರಮೇಲಿ ಬರ್ತಾರೆ. ಆ ಸಿನಿಮಾ ಹೋಗ್ಬಿಟ್ರೆ ನಾವೇನೋ ಆಗ್ಬಿಡ್ತೀವಿ ಅನ್ಬಿಟ್ಟು. ಅವ್ರು ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ಇವ್ರು ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ಅವ್ರು ಹೀರೋ ಆಗ್ಲಿಲ್ವಾ, ಇವ್ರು ಹೀರೋ ಆಗ್ಲಿಲ್ವಾ ಅಂತ ಅನ್ಬಿಟ್ಟು. ಇದು ನನಗನ್ಸೋದು ಇದೊಂಥರ ಲಾಟ್ರಿ ಇದ್ದಾಗೆ ಸರ್. ಸಿನಿಮಾ ರಂಗ ಅನ್ನೋದೇ ಒಂದು ಲಾಟ್ರಿ ಇದ್ದಾಗೆ. ಒಂದು ಲಾಟ್ರಿ ತಗೊಂಡಾಗ ಒಂದು ಅವಾಗೆಲ್ಲ ಟಿಕೆಟ್ ಅಂತ ಬರ್ತಾ ಇತ್ತು. ಯಾವುದೇ ಒಂದು ಲಾಟ್ರಿ ಎಕ್ಸಾಂಪಲ್ ತಗೊಂಡಾಗ 1,000 ಜನ ತಗೊಂಡ್ರೆ ಒಬ್ಬ ಗೆಲ್ಬಹುದು, ಇನ್ನು 999 ಜನ ಕಳ್ಕೊಂಡಿರ್ತಾರೆ. ಗೆದ್ದೋನು ಅಷ್ಟೇ ಹೈಲೈಟ್ ಆಗ್ತಾನೆ. ಹಾಗೆ ಇಲ್ಲಿ ಕೂಡ ಯಾರು ಅದೃಷ್ಟ, ಪ್ರತಿಭೆ, ಪ್ರತಿಯೊಂದು ಒಂದು ವೇದಿಕೆ ಎಲ್ಲೂ ಸಿಕ್ಕಿ ಯಾರು ಕ್ಲಿಕ್ ಆಗ್ತಾನೆ ಅವ್ನು ಗುರ್ತಿಸ್ಕೋತಾನೆ. ಇನ್ನು 999 ಜನ ಕಾಡೋದೇ ಇಲ್ಲ. ಆದ್ರೆ ಬರ್ತಾ ಇರೋ ಭ್ರಮೇಲ್ ಬರೋರು ಮಾತ್ರ ದೊಡ್ಡ ಹೀರೋಗಳನ್ನ ಎಕ್ಸಾಂಪಲ್ ತಗೋಬಾರ್ದು ಅಂತ ಹೇಳಲ್ಲ ನಾನು. ತಗೊಳ್ಳಿ, ಅವ್ರ ಇನ್ಸ್ಪಿರೇಷನ್, ಅವ್ರ ಡಿಸಿಪ್ಲಿನ್ ಅನ್ನು ಎಕ್ಸಾಂಪಲ್. ಹೌದು. ಅವರು ಆ ಸ್ಥಾನಕ್ಕೆ ಸುಮ್ಮನೆ ಬಂದಿರಲ್ಲ, ತುಂಬಾನೇ ಕಷ್ಟಪಟ್ಟಿರ್ತಾರೆ ಅಲ್ವೇ? ಇವ್ರು ಏನೂ ಇಲ್ಲದೆ ಬಂದ್ಬಿಟ್ಟು ನನಗೆ ಕೆಲವ್ರು ಕೇಳ್ತಾರೆ, ಸರ್ ಸಾಫ್ಟ್ವೇರ್ ಕೆಲಸ ಮಾಡೋರು 50,000 ಸಂಬಳ ಬರ್ತಾ ಇರುತ್ತೆ ಸರ್. ಒಬ್ರು ಕೇಳೋರು ಒಂದು ಸರ್ತಿ, ಸರ್ ನನಗೆ 50,000 ಸಂಬಳ ಬರ್ತಾ ಇದೆ, ಸಾಕಾಗ್ತಾ ಇಲ್ಲ, ನಾನು ಆ್ಯಕ್ಟಿಂಗ್ ಫೀಲ್ಡ್ ಬರಬೇಕು ಅಂತ ಇದ್ದೀನಿ. ಹೌದಾ, ಸರಿಯಪ್ಪ, ನೀನು 50,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದರೆ ನನಗೆ ಅನ್ಸೋಮಟ್ಟಿಗೆ ನೀನು 2 ಹೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡ್ತಾ ಇದೆಯಾ ಅನ್ಕೊಂಡಿದ್ದೀನಿ. ಹೌದಾ ಅಂದೆ. ಹೌದು ಸರ್ ಅಂತ. ಸರಿಯಪ್ಪ, ನೀನು ಇಲ್ಲಿ ಬಂದಮೇಲೆ ಉಪವಾಸನೂ ಇರಬೇಕಾದ ದಿನಗಳು ಬರಬಹುದು, ಅದಕ್ಕೆ ತಯಾರಾಗಿದ್ರಪ್ಪ ಅಂತ. ಏನು ಸರ್ ಹೀಗೆ ಹೇಳ್ತೀರಾ? ಸತ್ಯ ಅಪ್ಪ, ನಾನು ಇವತ್ತು ಹೇಳ್ತಾ ಇರೋ ಮಾತು ನಿನಗೆ ಸತ್ಯ, ಕಠೋರ ಅಂತ ಅನ್ನಿಸ್ಬೋದು, ಇದು ಸತ್ಯ. ನೀನು ಅಲ್ಲಿ 50,000 ರೂಪಾಯಿ ತಿಂಗಳಿಗೆ ಗ್ಯಾರಂಟಿ. 30 ದಿನ ಕಳೀತು ಅಂದರೆ 50,000 ರೂಪಾಯಿ ಗ್ಯಾರಂಟಿ. ಇಲ್ಲಿ ನಿನಗೆ ಅದೇ ಒಂದು ತಿಂಗಳಲ್ಲಿ ನಿನ್ನ ನಸೀಬ್ ಚೆನ್ನಾಗಿದ್ರೆ 5 ಲಕ್ಷ ದುಡಿಬೋದು, 50,000 ದುಡಿಬೋದು, 5,000 ದುಡಿಬೋದು, 50 ರೂಪಾಯಿ ದುಡಿಯೋಕೆ ಇಲ್ಲದೆ ಇರ್ಬೋದು ತಿಂಗಳು ಪೂರ್ತಿ. ಅಂಥ ಘಟನೆಗಳು ಇರುತ್ತೆ. ಇವಾಗ ಎಷ್ಟೋ ಜನ ನಮ್ಮ ಕಲಾವಿದರು, ನನ್ನ ಜೊತೆ ಕಲಾವಿದರು ಹೇಳ್ತಾರೆ, ಎಷ್ಟೋ ಜನ, ಅಣ್ಣ 2 ವರ್ಷ ನಮ್ಮಲ್ಲಿ ಬಣ್ಣ ಹಚ್ಚೋದು ಅಂತ ಹೇಳ್ತಾರೆ, ಆಕ್ಟ್ ಮಾಡುತ್ತೆ ಅಲ್ವೇ? ಅವ್ರು ಹೇಳ್ತಾರೆ, ಅಣ್ಣ ಬಣ್ಣ ಹಚ್ಚಿ 2 ವರ್ಷ ಆಯ್ತಣ್ಣ,
ಬಣ್ಣ ಹಚ್ಚಿ 3 ವರ್ಷ ಆಯ್ತಣ್ಣ ಅಂತಾರೆ. ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅವರು. ಅವಕಾಶಗಳಿಲ್ಲ. ಅದಕ್ಕೆ ಕಾರಣಗಳು ನಾನಾ ಕಾರಣ ಇರ್ಬೋದು, ಅವರೇ ಕಾರಣ ಇರ್ಬೋದು ಅಥವಾ ಇಂಡಸ್ಟ್ರಿ ಕಾರಣ ಇರ್ಬೋದು, ಬೇರೆ ಒಟ್ಟಲ್ಲಿ ಅವ್ರಿಗೆ ಕಂಟಿನ್ಯೂ ಕೆಲಸ ಸಿಕ್ಕಿರಲ್ಲ. ಹೌದು, ಜೀವನಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಹೌದು ಹೌದೌದು, ಇದು ಬಹಳ ಜನ ಕಲಾವಿದರ ಅಲ್ವಾ? ಅದಕ್ಕೆ ನಾನು ತಿಂಗಳು ಸಿಗೋ ಸಂಬಳ ಬಿಟ್ಟು ಹಾಕಿ ಬರ್ತೀರಿ, ರೆಗ್ಯುಲರ್ ಆಗಿ ಒಂದು ಇನ್ಕಮ್ ಬರ್ತಾ ಇದೆ. ಭ್ರಮೇಲ್ ಬರಬೇಡಿ, ವಾಸ್ತವ ಅರ್ಥ ಮಾಡ್ಕೊ. ಆಮೇಲೆ ಎಷ್ಟೇ ಪ್ರತಿಭಾವಂತರಾದ್ರು ಸರ್, ನನಗನ್ಸೋ ಮಟ್ಟಿಗೆ ತುಂಬಾ ಜನ ಹೇಳ್ತಾರೆ ಪ್ರತಿಭೆ ಮುಖ್ಯ ಅಂದ್ಬಿಟ್ಟು. ಹೌದು, ಪ್ರತಿಭೆ 100% ಮುಖ್ಯ, ಜೊತೆಗೆ ಇಲ್ಲಿ ಅದೃಷ್ಟನೂ ಬೇಕು ಅಂತ ಅನ್ಕೋತೀನಿ. ಇಲ್ಲಿಗೆ ಬರೋರು ದುಡ್ಡಿಗೋಸ್ಕರ ಬರೋಕ್ಕಿಂತ ಹೆಚ್ಚಾಗಿ ಪ್ಯಾಷನ್ಗೋಸ್ಕರ ಬರ್ಬೇಕು. ಹೌದು ಹೌದು ಸರ್, ಹೌದು ಹೌದು ಹೌದು. ನಾನ್ ಹೀರೋ ಆಗ್ಬೇಕು ಅಥವಾ ನಾನು ನಿರ್ದೇಶಕ ಆಗ್ಬೇಕು ಅಥವಾ ನಾನೊಬ್ಬ ಕಲಾವಿದ ಆಗ್ಬೇಕು, ಪ್ಯಾಷನ್ ಅಲ್ಲಿ ಬರ್ಬೇಕು. ನೀವ್ ಹೇಳ್ದಾಗ ಮೈಂಡ್ ಸೆಟ್ ರೆಡಿ ಮಾಡಿ ಇಟ್ಕೊಂಡು. ಹೌದು, ಇಲ್ಲ ಅದು ಕಡಿಮೆ ಸರ್, ಪ್ಯಾಷನ್ ಬರೋರು ಕಡಿಮೆ, ಏನೋ ಮಾಡ್ತೀವಿ ಅಂತ ಬಂದಿರ್ತಾರೆ ಕೆಲವರು, ಅಲ್ವೇ? ಅದು ತಪ್ಪಾಗುತ್ತೆ ಅಂತ ನನ್ನ ದೃಷ್ಟಿ. ಆಮೇಲೆ ಕಲಿಬೇಕು ಸರ್. ಈಗ ಸರ್, ಒಬ್ಬ ಡಾಕ್ಟರ್ ಆಗ್ಬೇಕು ಅಂದ್ರೆ ಅವ್ನು ಎಷ್ಟು ವರ್ಷ ಓದ್ತಾನೆ, ಒಬ್ಬ ಇಂಜಿನಿಯರ್ ಆಗ್ಬೇಕು ಎಷ್ಟು ವರ್ಷ ಓದ್ತಾನೆ, ಯಾವುದೇ ಒಂದು ಕೇಳ್ತಾರೆ. ಒಬ್ಬ ಟೈಲರ್ ಆಗೋನು ಅವ್ರು ಕಲ್ತು ತಾನೇ ಸರ್ ಕೂತ್ಕೊಳ್ತಾರೆ ಮೆಷಿನ್ ಮೇಲೆ. ಹಂಗೆ ಏನು ಗೊತ್ತಿಲ್ಲದೆ ಇರೋ ಕೂಡ ನಾನು ಯಾಕೆ ಮಾಡ್ತೀನಿ. ಥ್ಯಾಂಕ್ ಯು ಸರ್, ನೀವೆಲ್ಲರೂ ಹಾರೈಕೆ ಸರ್, ಹಾರೈಕೆ. ಆಮೇಲೆ ಒಳಗಡೆ ಬೇರೆ ಶೂಟಿಂಗಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಬಾಗಿಲು ನಮಸ್ಕಾರ ಮಾಡ್ಕೊಳ್ತೀನಿ. ಮೇಕಪ್ಗೆ ಹೋದಾಗ ಮೇಕಪ್ ಮನೆಗೆ ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ಮೇಕಪ್ ಅದೇನು ಐಟಮ್ಸ್ ಇರುತ್ತೆ ಅದಕ್ಕೆ ನಮಸ್ಕಾರ ಮಾಡ್ಕೊಳ್ತೀನಿ. ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ಗೂ ನಮಸ್ಕಾರ ಮಾಡ್ಕೊಳ್ತೀನಿ ಸರ್ ಇವತ್ತು ನಾನು. ಅದು ತಾಯಿ ಶಾರದೆ. ಕ್ಯಾಮ್ರಾ ಮುಂದೆ ಹೋದಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡ್ಕೊಳ್ತೀನಿ, ಕ್ಯಾಮ್ರಾ ಮನೆಗೆ ನಮಸ್ಕಾರ ಹೇಳ್ತೀವಿ, ಡೈರೆಕ್ಟರ್ಗೆ ಇವತ್ತಿಗೂ ನಮಸ್ಕಾರ ಹೇಳ್ತೀವಿ. ಯಾಕೆಂದ್ರೆ ಪ್ರತಿಯೊಂದು ಅಲ್ಲಿರೋ ಪರಿಕರಗಳು ಎಲ್ಲವೂ ತಾಯಿ ಶಾರದೆ ರೂಪದಲ್ಲಿ ನೋಡ್ತೀವಿ ಸರ್. ಹೌದು, ಎಲ್ಲರನ್ನು ದೈವ ರೂಪದಲ್ಲಿ ನೋಡ್ಬೇಕು. ಆಮೇಲೆ ನಾನು ಈ ಕೆಲವು ಕಡೆ ಆಕ್ಟಿಂಗ್ ಸ್ಕೂಲ್ಗಳೇ ಪಾಠ ಮಾಡಕ್ಕೆ ಕರೀತಾರೆ ಸರ್. ಗಿರಿನಗರದಲ್ಲಿ ಬಣ್ಣ ಅಂತ ಒಂದು ಇನ್ಸ್ಟಿಟ್ಯೂಟ್ ಇತ್ತು. 10 ವರ್ಷ ನಾನು ಪಾಠ ಮಾಡಿದೆ, ಆಕ್ಟಿಂಗ್ ಸ್ಕೂಲ್ ಮಾಡಿದೆ ಅಲ್ಲಿ ನಾನು ಅವ್ರಿಗೆ ಬೇರೆ ಆಕ್ಟಿಂಗ್ ಹೇಳ್ಕೊಡೋಕೆ ಹೆಚ್ಚಾಗಿ ನಮ್ಮ ನಡೆನುಡಿ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಬಿಹೇವಿಯರ್ ಹೇಗಿರ್ಬೇಕು, ಅದು ಸರಿ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು. ಈಗ ನಾನು ನಿಮ್ಗೆ ಏನು ಹೇಳಿದೆ, ಬರ್ತಾ ಎಲ್ಲ ನಮಸ್ಕಾರಗಳು ಮಾಡ್ಕೊಡುತ್ತೆ, ಪ್ರತಿಯೊಂದು ನೀವು ದೈವ ಸ್ವರೂಪದಲ್ಲಿ ನೋಡಿ ಅಂತ. ಆಮೇಲೆ ಎಷ್ಟೋ ಜನ ನೋಡ್ತೀವಿ ನಾವು ಮೇಕಪ್ ಕೂತ್ಕೊಂಡಾಗ ಕಾಲ ಮೇಲೆ ಕಾಲು ಹಾಕೊಂಡಿರ್ತಾರೆ, ಶೂ ಹಾಕೊಂಡಿರ್ತಾರೆ. ನಾವು ಶೂ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡು ಯಾವತ್ತೂ